ಕಂಟೆಂಟ್ ಸಿಕ್ತು. ಸಾಯಿರಾಮ್. ಊರಲ್ಲೇ ಇದ್ದೀವಿ. ಲಂಚ್ ಆಯಿತು. ಲಂಚ್ ಆಗಿ ಒಂದು ರೌಂಡ್ ಮಳೆನೂ ಆಯಿತು. ಇವಾಗ ಬ್ಯೂಟಿಫುಲ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ತುಂಬ ಸೀನಿಕ್ ಆಗಿದೆ. ಅಲ್ಲಿ ಹೋಗೋಣ. ಒಂದು ಚಿಕ್ಕ ನದಿ ಇದೆ ಹೊಳೆ, ಅಲ್ಲಿ ಹೋಗಿ ನೋಡೋಣ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಟ್ ಈಸ್ ಆಫ್ ರೋಡ್ ಡ್ರೈವ್. ಆ್ಯಂಡ್ ಒನ್ ಮೋರ್ ಥಿಂಗ್, ಕೊಡಗಲ್ಲಿ ಯಾವ ಜಾಗ ಚೆನ್ನಾಗಿಲ್ಲ ಅಲ್ವಾ? ಪ್ರತಿಯೊಂದು ಜಾಗನೂ ವಿಶೇಷವಾಗೇ ಇರುತ್ತೆ. ಸೊ ನಮಗೆ ಮನೆ ಹತ್ರದಲ್ಲಿ ಇದು ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ಆ ಕಡೆ ಇರೋದಲ್ಲ, ಅದು ಫಾರೆಸ್ಟ್. ಸೊ ಇದೆಲ್ಲ ನೋಡ್ತಿರ್ಬೋದು, ನಿಮಗೆ ಲೈನ್ ಥರ ಏನೋ ಕಾಣಿಸ್ತಿರ್ಬಹುದು. ಐ ಡೋಂಟ್ ನೋ ಹೌ ಮಚ್ ದ ವಿಡಿಯೋ ಇಸ್ ಜಸ್ಟಿಫೈಯಿಂಗ್. ಅದು ಎಲೆಕ್ಟ್ರಿಕ್ ಫೆನ್ಸ್, ಬಿಕಾಸ್ ಕಾಡ್ ಆಚೆಯಿಂದ ಆನೆಗಳು ಈಚೆ ಬರಬಾರ್ದು ಅಂತ. ಪ್ರಾಣಿಗಳು, ಹಾಂ, ಕಾಡು ಪ್ರಾಣಿ, ನಾಟ್ ಜಸ್ಟ್ ಆನೆ. ಹೌದು, ಕಾಡು ಪ್ರಾಣಿಗಳು ಬರಬಾರ್ದು ಅಂತ ಎಲೆಕ್ಟ್ರಿಕ್ ಫೆನ್ಸ್ ಹಾಕಿರೋದು. ಡೆಫಿನೆಟ್ಲಿ ಈ ಬ್ಯೂಟಿ ನೇಚರ್ನ ವೀಡಿಯೋಸ್ ಅಂತೂ ಜಸ್ಟಿಫೈ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ವಿ ಆರ್ ಟ್ರೈಂಗ್ ಟು ಶೋ ಆಸ್ ಮಚ್ ಆಸ್ ಪಾಸಿಬಲ್. ಸೊ ಇದೊಂದು ಅನ್ಡಿಸ್ಕವರ್ಡ್ ಲೊಕೇಶನ್. ಮೇ ಬಿ ಒಂದು 5% ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿರಲ್ಲ. ಮಳೆ ಬಂದು ಮರ ಬಿದ್ದಿದೆ. ಎಲೆಕ್ಟ್ರಿಕ್ ಪೋಲಿಂದ ವೈರ್ಗಳು ಎಲ್ಲ ಕೆಳಗೆ ಬಂದಿದೆ. ಯಾರಿಗೆಲ್ಲ ಆಫ್ ರೋಡಿಂಗ್ ಇಷ್ಟ ಅಂತ ಹೇಳಿ. ಐ ಥಿಂಕ್ ತುಂಬಾ ಜನಕ್ಕೆ ಇಷ್ಟ ಇರುತ್ತಲ್ವಾ? ಹುಡುಗರಿಗೆ ಹೌದು. ವೇಟಿಂಗ್ ಫಾರ್ ದಿಸ್ ಆಫ್ ರೋಡಿಂಗ್. ಸೊ ಲೊಕೇಶನ್ ಹೇಳ್ತೀವಿ, ಹಾಗೆಯೇ ಇನ್ ಫರ್ದರ್ ವೀಡಿಯೋಸ್ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಆ್ಯಂಡ್ ಇಲ್ಲಿ ಬಂದು ಇಫ್ ಯು ವಾಂಟ್ ಟು ಸ್ಟೇ ಹಿಯರ್ ದೇರ್ ಆರ್ ಆಪ್ಷನ್ಸ್, ಅದನ್ನು ಹೇಳ್ತೀವಿ ವಿಡಿಯೋದಲ್ಲಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ, ನೋಡ್ತಾ ಇರಿ, ನೇಚರ್ನ ಎಂಜಾಯ್ ಮಾಡಿ. ಯಾರೇ ಸೈಡು, ಅಯ್ಯೋ ಅಯ್ಯೋ. This is village life. ಓಡತ್ತಿ ಬರ್ಲೆ ನಂಗೆ ಮೆಲ್ಲೆ ಬಪ್ಪ. ಪಾಪ ಭಯ ಆಗೋಗಿದೆ ಅನ್ಸುತ್ತೆ, ಓಡ್ತಿದ್ದಾರೆ. ಹೋಗ್ಲಿ ಅಲ್ವಾ ಪಾಪ. ಇವಾಗ ಪುನಃ ಓಡ್ತಾರೆ ಅನ್ಸುತ್ತೆ. ಅದ ಇಲ್ಲಿ ನೋಟ ಓದಿರ್ತ ಇಲ್ಲಿ ನೋಟ್ರಾ. ಸೊ ನಂಗೆ ಗೊತ್ತಿಲ್ಲ, ನಿಮಗೆ ಪ್ರಾಬಬ್ಲಿ ಭಾಷೆ ಸ್ವಲ್ಪ ಅರ್ಥ ಆಗ್ತಿರಬಹುದು. ಕೊಡವ ಭಾಷೆ ಮಾತಾಡ್ತಿದ್ದೀವಿ ಮಧ್ಯದಲ್ಲಿ. ಬ್ಯೂಟಿಫುಲ್.
ಥರ ಬೆಟ್ಟ ಕಾಣಿಸುತ್ತೆ. ಅಡಿಕೆ ತೋಟ ಇದೆ. ಇಷ್ಟ ಇರುತ್ತೆ ಅಂತ. ಸೊ ಮಾನ್ಸೂನಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ನಿಮ್ಗೆ ಗೊತ್ತೇ, ಒಂದಲ್ಲ ಒಂದು ಮ್ಯೂಚುವಲ್ ಫ್ರೆಂಡ್ ಇದ್ದೇ ಇರ್ತಾರೆ. ಸೊ ಕೇಳಿಬಿಟ್ಟು ಇವಾಗ ಇಟ್ ಇಸ್ ಸ್ಟಿಲ್ ಫೈನ್. ಈ ವೆದರಲ್ಲಿ ಬರೋದು ಅಷ್ಟೊಂದು ವಿಪರೀತ ಮಳೆ ಇಲ್ಲ, ಬಟ್ ದೇರ್ ಆರ್ ಟೈಮ್ಸ್ ತುಂಬ ಮಳೆ ಇರುತ್ತೆ. ಆವಾಗ ಸ್ವಲ್ಪ ಕೇರ್ಫುಲ್ ಆಗಿ ಬನ್ನಿ. ಬಿಕಾಸ್ ಐನೋ ಗ್ರೂಪಲ್ಲಿ ಬರಬೇಕಾದ್ರೆ ತುಂಬ ಎಕ್ಸ್ಪ್ಲೋರೇಷನ್ ಮಾಡಿ ನೀರ್ ಹತ್ರ ಹೋಗಿ ದೇರ್ ಆರ್ ಥಿಂಗ್ಸ್, ಬ್ಯಾಡ್ ಥಿಂಗ್ಸ್ ಹ್ಯಾಪನಿಂಗ್. ಸೊ ಆ ಥರ ಎಲ್ಲ ಅವಾಯ್ಡ್ ಮಾಡಿ. ಬಟ್ ಬಂದು ನೇಚರನ್ನೇ ಡೆಫಿನೆಟ್ ಆಗಿ ಎಂಜಾಯ್ ಮಾಡಲೇಬೇಕು ಮಾನ್ಸೂನಲ್ಲಿ. ರೋಡ್ ಬ್ಲಾಕ್ ನಂಬರ್ 2. ಕಾಮನ್ ವಿಜುವಲ್ಸ್ ಡ್ಯೂರಿಂಗ್ ಮಾನ್ಸೂನ್ ಎಟ್ ಕೂರ್ಗ್ ಆರ್ ಯಾವುದೇ ವೆಸ್ಟರ್ನ್ ಘಾಟ್. ಹೌದು, ವೆರಿ ಕಾಮನ್ ಮಾನ್ಸೂನಲ್ಲಿ. ಆ್ಯಂಡ್ ವಿ ಆರ್ ಅವೇರ್ ಆಫ್ ದಿಸ್. ಸೊ ನಮಗೆ ಎಕ್ಸ್ಪೀರಿಯನ್ಸಸ್ ಇದೆ ಆಲ್ ದೀಸ್ ಥಿಂಗ್ಸ್. ಬಟ್ ಪೀಪಲ್ ವಿಸಿಟಿಂಗ್ ಫ್ರಮ್ ಸಿಟೀಸ್ ಅಲ್ವಾ, ಈವನ್ ದ ಡ್ರೈವಿಂಗ್ ರೋಡ್ ಕಂಡೀಷನ್ಸ್ ಎಲ್ಲ ಗೊತ್ತಿರಲ್ಲ. ಸೊ ಸ್ವಲ್ಪ ನೋಡಿಕೊಂಡು ಕೇರ್ಫುಲ್ಲಾಗಿ ಡ್ರೈವ್ ಮಾಡೋದು. ರೋಡ್ಸಲ್ಲಿ ಯು ವಿಲ್ ನಾಟ್ ಬಿ ಅವೇರ್, ಯು ವಿಲ್ ನಾಟ್ ನೋ ಹೌ ದ ರೋಡ್ಸ್ ಆರ್ ರೈಟ್. ಬಟ್ ನಮಗೆ ಗೊತ್ತಿರುತ್ತೆ ಎಲ್ಲಿ ಟರ್ನ್ಸ್ ಇದೆ, ಹೆಂಗಿದೆ ಎಲ್ಲ ಗೊತ್ತಿರುತ್ತೆ. ಡೆಫಿನೆಟ್ಲಿ fun, adventurous, all these are really good, but not at the risk of your life or anything. So we all have to be very careful and mindful when we do certain things, right? I don't know, husband yellow falls ಕಾಣಿಸುತ್ತೆ ಇಲ್ಲಿಂದ ಅಂತ ಹೇಳಿದ್ರು. Try to capture but I could not. ನಿಮ್ಗೆ ಹೇಗೆ ಅನಿಸ್ತಿದೆ ಸ್ಟೇರಿಂಗ್ ಅವಾಗ ನಾನು ಅವಾಗಲೇ ಹೇಳಿದೆ ಅಲ್ವಾ, ಹುಡುಗರಿಗೆ ಆಫ್ ರೋಡಿಂಗ್ ಈ ಥರ ಎಲ್ಲ ಇಷ್ಟ ಆಗುತ್ತೆ. ಇಷ್ಟ ಆಗುತ್ತೆ, ಒಂಥರ ಕಿಕ್ ಸಿಗುತ್ತೆ. ಐ ಆಮ್ ಶೋರ್ ತುಂಬ ಹುಡುಗಿರ್ಗೂ ಈ ಥರ ಇಷ್ಟ ಇರುತ್ತೆ. ಇವಾಗಂತೂ ತುಂಬ ಹುಡುಗಿರ್ಗೂ 4-wheel drive ಆಲ್ ದ್ಯಾಟ್ ಕಾಣಿಸಲ್ಲ. ಏನೋ ನನಗೆ ಬಟ್ ವಿಡಿಯೋ ಜಸ್ಟಿಸ್ ಮಾಡಲ್ಲ ಬಿಡಿ. ಅಂಬ ಮೇಲೆ ಇದೆ, ಬಟ್ ಅದು ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ ನನಗೆ. ಓಕೆ, ಆವಾಗಲೇ ನಮ್ಮ ಗಾಡೀಲಿ ಟ್ರೈ ಮಾಡಿದ್ವಿ ಇಲ್ಲಿ, ಬಟ್ ಇಟ್ ಗಾಟ್ ಫೇಲ್ಡ್. ಮತ್ತು ರಿಸ್ಕ್ ತಗೊಳ್ಳಿಲ್ಲ, ಅದಕ್ಕೆ ಇಲ್ಲಿ ಸೈಡಲ್ಲಿ ನಿಲ್ಲಿಸಿದ್ವಿ. ಬಟ್ ಇದು ಮಾನ್ಸೂನ್ ಆಗಿರೋದ್ರಿಂದ ಇಷ್ಟು ನೀರು ಇರುತ್ತೆ. ಬಟ್ ಅದರ್ ಟೈಮ್ಸ್ ಇಷ್ಟು ನೀರಲ್ಲ, ಬಟ್ ನೀರು ಬರ್ತಾ ಇರುತ್ತೆ, ಇಷ್ಟಲ್ಲ. ಗಾಡಿಯಲ್ಲಿ ಆಚೆ ಕ್ರಾಸ್ ಮಾಡ್ಕೊಂಡು ಹೋಗ್ಬೋದು. ಹಾಂ, ಗಾಡಿ ಹೋಗುತ್ತೆ. ಯೂಶ್ವಲಿ ಗಾಡಿ ದಾಟ್ಕೊಂಡು ನಾವು ನಡ್ಕೊಂಡು ಹೋದ್ವಲ್ಲ, ಸೊ ಅಲ್ಲಿ ಹೋಗುತ್ತೆ, ಅಲ್ಲಿ ಆ ಸ್ಟೇ ತನಕ ಹೋಗುತ್ತೆ. ಸೊ ಲಗೇಜಸ್ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಹೋಗುತ್ತೆ. ಬಟ್ ಈವನ್ ನಾವು ದೇ ಹ್ಯಾವ್ ಪೀಪಲ್ ಟು ಟೇಕ್ ಔಟ್ ಯರ್ ಲಗೇಜಸ್. ಸೊ ನೀವು ಸಿಟೀಸಲ್ಲಿದ್ದು IT ಕಾರ್ಪೊರೇಟ್ ಟೆನ್ಷನ್ಸ್ ಎಲ್ಲ ಇದ್ದು ಇಲ್ಲಿ ಬಂದರೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು.
ಬನ್ನಿ ಹಾಗೆ ಹೋಗೋಣ ಹೆವನ್ ಕಡೆಗೆ. ಸೊ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಎಲ್ಲ ಬರ್ತಾ ಇದ್ದಾರೆ. ಗಾಡಿ ಪೋಯ್ ಫುಲ್ ಕೆತ್ತ ಬಾ 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 ಬಾ. ಈ ಥರ ಇಲ್ಲಿ ನೋಡಿ ಕಡ್ಚಿ. ಅಲ್ಲಿ ನೋಡ್ತೀಯ ಸಿರಿಯದು, ಇದೊಂದು ನೋಟಿಲ್ಲ ಸಿರಿಯದು. ಬಾ ಬಾ. ಬಾ. Yes, and finally we are here. ಹೇಗಿದೆ ಲೊಕೇಶನ್? ಓಕೆ, ಸೊ ಪಾಚಿಬೇಲ್ ಹೋಮ್ ಸ್ಟೇಸ್ ಅವ್ರದ್ದು ಕಾಟೇಜಸ್ ಇದೆ. ಸೊ ಇಲ್ಲೊಂದು ಕಾಟೇಜ್ ಮತ್ತು ಅಲ್ಲೊಂದು ಕಾಟೇಜಸ್. ಎಸ್, ಮೋಸ್ಟ್ಲಿ ಅಲ್ಲಿ ಕಾಣ್ತಾ ಇದೆ, ನನಗೆ ಗೊತ್ತಿಲ್ಲ. ಅಲ್ಲೊಂದು ವಾಟರ್ ಫಾಲ್ಸ್ ಇದೆ. ಓಕೆ, ಸೊ ಒಂದು ಒಳ್ಳೆ ಸೀನ್ರಿ. ಆ್ಯಡಿಂಗ್ ಟು ದಟ್ ಸೀನ್ರಿ ಅ ಸ್ಮಾಲ್ ರಿವರ್. ಇದು ಬೆಟ್ಟ ಗುಡ್ಡದಿಂದ ಬರೋ ನೀರು. ಸೊ ಎಷ್ಟು ಪ್ಯೂರ್ ಇದು ಆಗಿರುತ್ತೆ ಅಂತ ಹೇಳಿದರೆ, ವಿ ಕ್ಯಾನ್ ಡ್ರಿಂಕ್. ಆ್ಯಕ್ಚುಲಿ ಇದರಲ್ಲಿ ಎಲ್ಲ ಮಿನರಲ್ಸ್ ಆ್ಯಡ್ ಆಗಿರುತ್ತೆ ಆ್ಯಂಡ್ ಇಟ್ಸ್ ಸೋ ಟೇಸ್ಟಿ. ಆ್ಯಂಡ್ ವಿ ಯೂಸ್ ಟು ಕಮ್ ಹಿಯರ್. ಬಟ್ ಇವಾಗ ಬೆಂಗಳೂರಿಗೆ ಹೋದ್ಮೇಲೆ ಇವಾಗ ತುಂಬ ರೇರ್ ಬರೋದು. ಆ್ಯಂಡ್ ಇಟ್ ಈಸ್ ಆ್ಯಕ್ಚುಲಿ ಎ ಪ್ರೈವೇಟ್ ಪ್ರಾಪರ್ಟಿ. ಸೊ ಎಲ್ರಿಗೂ ಅಲೌ ಮಾಡಲ್ಲ ಇಲ್ಲಿ. ಬಟ್ ದೇರ್ ಇಸ್ ಅ ವೇ ಟು ಕಮ್. ನೀವು ಪ್ರೈವೇಟ್ ಪ್ರಾಪರ್ಟಿ, ಚೆನ್ನಾಗಿರೋ ಪ್ರೈವೇಟ್ ಪ್ರಾಪರ್ಟಿ ಆಯ್ತಲ್ಲ, ಏನು ಮಾಡೋದಪ್ಪ ಅಂತ ಅಂದ್ಕೊಂಡ್ರೆ, ನಾನು ಹೇಳ್ದಂಗೆ ಅಲ್ಲೂ ಕಾಟೇಜಸ್ ಇದೆಯಲ್ಲ, ಸೊ ಯು ಕ್ಯಾನ್ ಬುಕ್. ಸೊ ವಿ ವಿಲ್ ಶೇರ್ ದ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆ್ಯಂಡ್ ದ ಲೊಕೇಶನ್ ಡೀಟೇಲ್ಸ್ ಇನ್ ದ ಡಿಸ್ಕ್ರಿಪ್ಷನ್. ಎಸ್, ಆ್ಯಂಡ್ ನೀವು ಇಲ್ಲಿ ಬರ್ಬೋದು. ಆ್ಯಂಡ್ ಒನ್ಸ್ ಆಫ್ಟರ್ ಯು ಕಮ್, ಇಟ್ ಈಸ್ ಯೋರ್ ಪ್ರೈವೇಟ್ ಪ್ರಾಪರ್ಟಿ ಅಂಟಿಲ್ ಯು ಸ್ಟೇ ಹಿಯರ್. ಐ ಥಿಂಕ್ ನೆಟ್ವರ್ಕು ಇರಲ್ಲ. ಇಲ್ಲ, ಐ ಥಾಟ್ ನೆಟ್ವರ್ಕ್ ಇರಲ್ಲ. ಟೋಟಲ್ ಕನೆಕ್ಟಿವಿಟಿ ಔಟ್ ಆಫ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಆಲ್ ದ್ಯಾಟ್, ಆ್ಯಂಡ್ ಯು ಕ್ಯಾನ್ ಎಂಜಾಯ್ ದ ನೇಚರ್ ಅಂತ ಅಂದ್ಕೊಂಡಿದೆ.
ಮೇಡಮ್ಗೆ ಫುಲ್ ಭಯ. ನೀರಲ್ಲಿ ದಾಟಕ್ಕೆ ಭಯ ಅಂತೆ, ಅದಕ್ಕೆ ಒಂದು ರೌಂಡ್ ಹಾಕೊಂಡು ಬರ್ತಾಯಿದ್ದೀವಿ ಅವಾಗ ಮೇಡಮ್ಗೋಸ್ಕರ. ನಮಗೋಸ್ಕರ ಏನೂ ಇಲ್ಲ. ಏನು ಜಾರಲ್ಲ ಇಲ್ಲಿ. ನಿಮ್ಮ ಸೇಫ್ಟಿ ನೀವು ನೋಡ್ಕೋಬೇಕು ಯಾರಾದ್ರೂ. ಆದ್ಮೇಲೆ ಚೆಕ್ ಮಾಡಬೇಕು ಫ್ರೆಂಡ್ಸ್ ಎಲ್ಲ ಕಾಲಿಗೆ ಬಂದಿದಾರ ಅಂತ. ಯಾರಂತ ಹೇಳಿದ್ರೆ ಜಿಗಣೆಗಳು. ಕಂಟೆಂಟ್ ಸಿಕ್ತು. ಮೇಡಮ್ ಸಿಕ್ಕಾಕೊಂಡಿದ್ದಾರೆ. ಓಕೆ, ಮೇಡಮ್ ಬಂದರು, ಬಟ್ ಚಪ್ಪಲಿ ಮಡ್ ಥೆರಪಿ ಆಗಿದೆ ಚಪ್ಪಲಿಗೆ. ಒಂದು ಚಪ್ಪಲಿ ಇನ್ ಹ್ಯಾಂಡ್, ಒಂದು ಚಪ್ಪಲಿ ಇನ್ ಲೆಗ್. ಓಕೆ, ಅಲ್ಲಿ ಬಿಟ್ಟು ಇಲ್ಲಿ ಬರುವ. ಓ ವಾವ್, one chappal in hand, one chappal in leg girl. Now both chappal in hands. ವಾಶ್ ಮಾಡ್ತಿದ್ದೀನಿ. ಆ ಕೈಲಿ ಬಿಡ್ಚ